ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವಿತದಲ್ಲಿ ಅನೇಕ ಸಂಗತಿಗಳು ನಾವು ದೇವರಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೇವೆ. ನನಗೆ ನೆನಪು ಬರ್ತಾ ಇದೆ, 1971 ಇಂಡಿಯಾ ಪಾಕಿಸ್ತಾನ್ ವಾರ್ ಆಗ್ತಾಯಿತ್ತು. ಇಂಡಿಯಾ ಪಾಕಿಸ್ತಾನ್ ವಾರ್ ಆಗಬೇಕಾದ್ರೆ ನಾನು ಆವಾಗ ಮುಂಬೈದಲ್ಲಿದ್ದೆ, ಚಿಕ್ಕ ಹುಡುಗಿ. ಆವಾಗ ನಮಗೆ ಒಂದು ನ್ಯೂಸ್ ಬಂತು, ಬ್ಲ್ಯಾಕ್ಔಟ್ ಆಗಿತ್ತು, ಎಲ್ಲ ಕಡೆ ಲೈಟ್ಸ್ ಆಫ್ ಆಗಿತ್ತು. ಒಂದು ಅನೌನ್ಸ್ಮೆಂಟ್ಸ್ ಏನು ಪೊಲೀಸ್ನವ್ರು ಮಾಡ್ತಾಯಿದ್ರು ಅಂದರೆ, ನಮ್ಮ ದೇಶವಲ್ಲಿಗೆ ನಾವು ಇರುವ ಏರಿಯಾದಲ್ಲಿ ಆಲ್ಮೋಸ್ಟ್ ಅಲ್ಲಿ ದೊಡ್ಡ ದೊಡ್ಡ ಈ ಆಯಿಲ್ ಟ್ಯಾಂಕ್ಸ್ ಇತ್ತು. ಅವಾಗ ಭಾಳ ದೊಡ್ಡ ದೊಡ್ಡ ರಿಸರ್ವರ್ ಆಯಿಲ್ ಟ್ಯಾಂಕ್ಸ್ ಇರ್ಬೋದು, ಅದು ಭಾಳ ದೊಡ್ಡದಿತ್ತು ನಮ್ಮ ಏರಿಯಾದಲ್ಲಿ. ಸೊ ಆ ಪಾಕಿಸ್ತಾನದ್ದು ಅದು ಒಂದು ವೈರಿದು ಒಂದು ಪ್ಲೇನ್ಗಳು ಅಲ್ಲಿ ಬಾಂಬ್ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಆ ಸಮಯದಲ್ಲಿ ನಮಗೆ ಎಲ್ಲರಿಗೆ ಅನೌನ್ಸ್ಮೆಂಟ್ಸ್ ಏನಾಗ್ತಾಯಿತ್ತೆ ಅಂದರೆ, ನಾವು ನೆಕ್ಸ್ಟ್ ಕ್ಷಣ ಇರ್ತವೋ ಇಲ್ಲೋ ನಮಗೆ ಗೊತ್ತಿಲ್ಲ. ಯಾಕೆಂದರೆ ಒಂದೇ ಒಂದು ಬಾಂಬ್ ಅದು ಆಯಿಲ್ ಟ್ಯಾಂಕರ್ಸ್ ಮೇಲೆ, ಅದು ಆಯಿಲ್ ಟ್ಯಾಂಕರ್ಸ್ ಇಷ್ಟು ದೊಡ್ಡದಿತ್ತು ಅಂದರೆ ಒಂದೊಂದು ಏರಿಯಾ, ಅರ್ಧ ಏರಿಯಾ ಕವರ್ ಆಗುವಷ್ಟು ದೊಡ್ಡ ದೊಡ್ಡ ಆಯಿಲ್ ಟ್ಯಾಂಕರ್ಸ್ ಇತ್ತು. ಇನ್ ಕೇಸ್ ಆ ಆಯಿಲ್ ಟ್ಯಾಂಕರ್ಸ್ ಮೇಲೆ ಏನಾದರೂ ಬಾಂಬ್ ಬಿತ್ತೆ ಅಂದರೆ ಆ ಇಡೀ ಏರಿಯಾ ನಾಶವಾಗಿ ಹೋಗ್ತಿತ್ತು, ಅಷ್ಟು ಎಣ್ಣೆ ಅಲ್ಲಿ ಇತ್ತು. ಸೊ ಈ ಅನೌನ್ಸ್ಮೆಂಟ್ಸು ಪೊಲೀಸ್ನವ್ರು ಆದಾಗ ನೆಕ್ಸ್ಟ್ ಕ್ಷಣ ನಮಗೆ ಏನಾಗುತ್ತೆ ನಮಗೆ ಗೊತ್ತಿಲ್ಲ. ಯಾಕೆಂದರೆ ಆಲ್ರೆಡಿ ನಾವು ನೋಡ್ತಾ ಇದ್ದೇವೇನೆಂದರೆ ಆ ಪ್ಲೇನ್ ಸೆಂಟರ್ ಆಗಿತ್ತು, ನಮ್ಮ ದೇಶದವ್ರು ಶೆಲ್ಲಿಂಗ್ ನಡೆಸ್ತಾ ಇದ್ದರು. ಒಂದು ಗೌರವಾದ ಒಂದು ಸಿಚುವೇಶನ್ ಇರಬೇಕಾದ್ರೆ ಲೈಟ್ಸ್ ಎಲ್ಲಿ ಇಲ್ಲ, ಆವಾಗ ಒಂದು ಸ್ವಲ್ಪನೂ ಲೈಟ್ ಹಚ್ಚೋಂಗಿಲ್ಲ. ನಮಗೆ ಸ್ತೋತ್ರ, ಆ ಕಾಲದಲ್ಲಿ ಮೊಬೈಲ್ಸು ಇರಲಿಲ್ಲ. ಯಾಕೆಂದರೆ ಆ ಮೊಬೈಲ್ಸ್ ಇರ್ತಿದ್ರೆ ಎಲ್ಲ ಮೊಬೈಲ್ ಬ್ಯಾಟ್ರಿದು ಲೈಟ್ಸ್ ಆನ್ ಮಾಡ್ತಿದ್ರು. ಮೊಬೈಲ್ಸು ಇರಲಿಲ್ಲ. ಒಂದು ಲೈಟ್ ನಾನು ನೋಡ್ತಿದ್ದೆ ಅಂದರೆ ಆವಾಗ ವಾಚಸಲ್ಲಿ ಆ ರೇಡಿಯಮಿಂದ ಒಂದು ಸ್ವಲ್ಪ ಲೈಟ್ ಕಾಣ್ತಿತ್ತು, ಅದನ್ನು ಬಿಟ್ಟರೆ ಬೇರೆ ಲೈಟೇ ಕಾಣ್ತಿದ್ದಿಲ್ಲ. ಆದರೆ ನಮ್ಮ ಪಕ್ಕದ ಮನೆ ಯಜಮಾನ ಕಬಟ್ಟಲ್ಲಿ ಏನೋ ಮಾಡ್ತಾಯಿದ್ರು. ಏನು ಮಾಡ್ತಾಯಿದ್ದಾರೆ ಇವರಂತ ಮನೆಯವ್ರಿಗೆಲ್ಲರಿಗೆ ಒಂದು ಇನ್ಕ್ವಿಸಿಟಿವ್ ಆಗಿಬಿಡ್ತು. ಏನು ಮಾಡ್ತಾಯಿದ್ದಾರೆ ಅಂದರೆ, ಆವಾಗ ಆ ಕಾಲದಲ್ಲಿ ಲಾಕರ್ಸ್ ಇರಲಿಲ್ಲ, ಬ್ಯಾಂಕಲ್ಲಿ ನಾವು ಕ್ಯಾಶ್ ಡಿಪಾಸಿಟ್ ಗೋಲ್ಡ್ ಇಡೋದು ಇರಲಿಲ್ಲ. ಅವ್ರು ಏನು ಮಾಡ್ತಾಯಿದ್ರು ಅಂದರೆ, ಮನೇಲಿ ಇದ್ದ ಎಲ್ಲ ಆಸ್ತಿಯನ್ನು ಬೇಗ ಬೇಗ ಒಂದು ಬಟ್ಟೆಯಲ್ಲಿ ಕಟ್ಟಿ ರೆಡಿ ಇಡ್ತಾಯಿದ್ರು. ಇನ್ ಕೇಸ್ ಏನಾದರೂ ಆಯಿತು, ನಾವು ಓಡಬೇಕಾಯ್ತು ಅಂದರೆ ಇದು ನನಗೆ ತುಂಬ ಇಂಪಾರ್ಟೆಂಟ್ ಅಲ್ಲ. ದೇವರ ವಾಕ್ಯ ಏನು ಹೇಳುತ್ತೆ ಗೊತ್ತಾ? ಒಬ್ಬ ಮನುಷ್ಯನ ಮನಸ್ಸು, ಅವನ ಆಸ್ತಿ ಎಲ್ಲಿ ಇದೆನೋ ಅಲ್ಲೇ ಅವನ ಮನಸ್ಸಿರುತ್ತೆ ಅಂತ. ನಮ್ಮ ಜೀವಿತದಲ್ಲಿ ಆ ಮನುಷ್ಯಂದು ನನಗೆ ಇನ್ನೂ ನೆನಪಿದೆ. ಯಾಕೆಂದರೆ ನಮ್ಮ ಎಲ್ಲರ ತಲೆಯಲ್ಲಿ ಒಂದು ಇತ್ತೇನೆಂದರೆ, ನಮ್ಮ ಜೀವ ನಾವು ಹೇಗೆ ಉಳಿಸ್ಕೊಳ್ಬೇಕು. ಇನ್ ಕೇಸಲ್ಲಿ ಬಾಂಬ್ ಬಿತ್ತೆ ಅಂದರೆ ನಾವು ಎಲ್ಲಿ ಓಡಬೇಕು, ವಾಟ್ ಪ್ರಿಕಾಷನ್ಸ್ ವಿ ಕ್ಯಾನ್ ಟೇಕ್, ಎಲ್ಲಿ ಹೋಗಿ ಅಡಗಿದ್ರೆ ನಮಗೆ ಈ ಬೆಂಕಿಯಿಂದ ನಾವು ಉಳಿಬೋದು ಅಂತ ನಮ್ಮ ತಲೆಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ, ಈ ಮನುಷ್ಯನ ತಲೆಯಲ್ಲಿ ಏನಿತ್ತೆ ಅಂದರೆ, ಏನೇ ಆದರೂ ಪರವಾಗಿಲ್ಲ, ನನ್ನ ಆಸ್ತಿ ನನಗೆ ಬೇಕು. ಯಾಕೆಂದರೆ ಅವನ ಮನಸ್ಸು ಅವನ ಆಸ್ತಿ ಮೇಲೆ ನಿಂತು. ಅದು ಆ ಮನುಷ್ಯನ ಒಂದು ವಿಗ್ರಹ ಆಗಿತ್ತು. ಪ್ರಿಯರೇ, ವಾಟ್ ಈಸ್ ಐಡಲ್ ಇನ್ ಅವರ್ ಲೈಫ್? ನಮ್ಮ ಜೀವಿತದಲ್ಲಿ ನಾವು ಹೇಳ್ತೇವೆ, ನಾವು ಆ ವಿಗ್ರಹ ಆರಾಧನೆ ಮಾಡೋದಿಲ್ಲ. ನನ್ನ ಲೆಕ್ಕ ಪ್ರಕಾರ ನಮ್ಮ ಜೀವಿತದಲ್ಲಿ ನಾವು ಯಾವಾಗ ದೇವರಿಗೆ ಕೊಡುವ ಸ್ಥಾನ ಬೇರೆ ಯಾವುದಕ್ಕಾದರೂ ಕೊಟ್ಟರೆ ಅದು ನಮ್ಮ ವಿಗ್ರಹ ಆಗಿದೆ. ಪ್ರಿಯರೇ, ಇಟ್ ಮೇ ನಾಟ್ ಬಿ ಅ ಕಾರ್ವ್ಡ್ ಇಮೇಜ್ ಆಫ್ ಸಮಥಿಂಗ್, ಒಂದು ವಸ್ತುದು ಒಂದು ಮೂರ್ತಿಯಾಗಿ ನಮ್ಮ ಮುಂದೆ ಇರಲಿಕ್ಕೆ ಇಲ್ಲ. ಆದರೆ ನಮ್ಮ ಮನಸ್ಸಲ್ಲಿ ಆ ವಿಷಯಕ್ಕೆ ನಾವು ದೇವರಿಗಿಂತ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇರ್ಬೋದು. ಮೇ ಬಿ ದ್ಯಾಟ್ ಈಸ್ ಮೈ ಜಾಬ್, ನನ್ನ ಕೆಲಸ ಇರ್ಬೋದು. ಇವಾಗ ನಾವು ನೋಡ್ತೇವೆ, ಎಷ್ಟೋ ಜನ ದೇ ಆರ್ ಸೋ ಆಲ್ಕೋಹಾಲಿಕ್. ಇಷ್ಟು ಕೆಲಸ ಮಾಡ್ತಾರೇನೆಂದರೆ, ಒಂದು ತಂದೆಗೆ ಒಂದು ಮಗನ ಹತ್ರ, ನಮ್ಮ ದೇಶದಲ್ಲಿ ಅಲ್ಲ ಬೇರೆ ದೇಶದಲ್ಲಿ ನಾನು ಕೇಳಿದ ಸಂಗತಿ ಏನೆಂದರೆ, ಒಂದು ತಂದೆಗೆ ಒಂದು ಮಗನ ಹತ್ರ ಅಥವಾ ಮಕ್ಕಳ ಹತ್ರ ಕಳೀಲಿಕ್ಕೆ ಬರೀ 7 ನಿಮಿಷ ಒಂದು ವಾರದಲ್ಲಿ. ಹಿ ಹ್ಯಾಸ್ ಓನ್ಲಿ 7 minutes. ಕೆಲವು ಮಕ್ಕಳು ಹೇಳ್ತಾರೇನೆಂದರೆ, ನಮ್ಮ ತಂದೆ ತಾಯನೇ ನಾವು ನೋಡೋದಿಲ್ಲ, ಬಿಕಾಸ್ ದೇ ಹ್ಯಾವ್ ಟು ವರ್ಕ್ ಸೋ ಮಚ್. ಅಷ್ಟು ಅವರು ಕೆಲಸ ಮಾಡ್ತಾರೆ. ದೇ ಹ್ಯಾವ್ ಟು ವರ್ಕ್ ಬಿಕಾಸ್ ವರ್ಕ್ ಟೇಕ್ಸ್ ಆಲ್ ದಿಯರ್ ಟೈಮ್. ಅವ್ರಿಗೆ ಒಂದು ಎಕ್ಸ್ಕರ್ಷನ್ಗೆ ಆಗಲಿ, ಒಂದು ಫ್ಯಾಮ್ಲಿಗೆ ಆಗಲಿ, ಒಂದು ಎಂಟರ್ಟೈನ್ಮೆಂಟ್ಗೆ ಆಗಲಿ, ಒಂದು ಚರ್ಚ್ಗೆ ಹೋಗೋದಾಗಲಿ, ಬೇರೆ ಯಾವುದಕ್ಕೂ ಸಮಯ ಇಲ್ಲ. ಬಿಕಾಸ್ 24/7 ದೇ ಆರ್ ವರ್ಕಿಂಗ್. ಒಂದು ಸ್ವಲ್ಪ ಸಮಯ ಸಿಕ್ಕುತ್ತೆ, ದೇ ವಾಂಟ್ ಟು ರೆಸ್ಟ್ ಇನ್ ದಟ್ ಟೈಮ್. ಆ ರೆಸ್ಟ್ ಮಾಡೋ ಟೈಮಲ್ಲಿ ಸಹ ಅವ್ರಿಗೆ ಫೋನ್ ಕಾಲ್ಸ್ ಬಂದಾಗ ದೇ ಹ್ಯಾವ್ ಟು ಅಟೆಂಡ್, ಬಿಕಾಸ್ ದ್ಯಾಟ್ ಈಸ್ ದೇರ್ ಐಡಲ್. ಆ್ಯಂಡ್ ಎಷ್ಟೋ ಸರ್ತಿ ನಾವು ಕೇಳಿದಾಗ ಯು ಹಿಯರ್ ದ್ಯಾಟ್ ದೇ ಸೇ ವಿ ಲೈಕ್ ಡೂಯಿಂಗ್ ದ್ಯಾಟ್.
ಕೆಲವ್ರಿಗೆ ಅದು ಇರ್ಬೋದು, ಕೆಲವ್ರಿಗೆ ಅವರ ಆಸ್ತಿ ಇರ್ಬೋದು. ನಾವೀಗ ಇವಾಗಲೇ ನಾನು ನಿಮಗೆ ಹೇಳಿದ್ದೇನೆಂದರೆ ಆಸ್ತಿನೇ ಅವರ ಐಡಲ್ ಆಗಿರ್ಬೋದು. ಹಾಗೆ ಒಬ್ಬ ಮನುಷ್ಯ ದೇವರ ವಾಕ್ಯದಲ್ಲಿ ಇದ್ದಾನೆ. ಅದನ್ನು ನಾವು ನೋಡುವ ಬುಕ್ ಆಫ್ ಲೂಕ್ ಚಾಪ್ಟರ್ 18 and verse 22 ಹಿಂಗೆ ಹೇಳುತ್ತೇನೆಂದರೆ, and he said, all these things I have kept from my youth up. Now when Jesus heard these things, he said unto him, yet lackest thou one thing. See all that thou hast, sell all that thou hast, and distribute unto the poor, and thou shalt have treasure in heaven, and come follow me. And when he heard this, he was very sorrowful, for he was very rich. ನಾನು ಈ ಸ್ಥಾನದಲ್ಲಿ ಇದ್ದಾನಾ? ನಾನು ಈ ಯವನಸ್ಥನ ವಿಷಯದಲ್ಲಿ ಓದುವಾಗ ಎಲ್ಲ ನಾನು ಅವನನ್ನು ನನ್ನ ಮನಸ್ಸಲ್ಲಿ ಎಲ್ಲೋ ಐ ಆಮ್ ಕಂಡೆಮ್ಮಿಂಗ್ ಹಿಮ್, ರೈಟ್? ಐ ಆಮ್ ಕಂಡೆಮ್ಮಿಂಗ್ ಹಿಮ್. ಐ ಆಮ್ ಸೇಯಿಂಗ್, ಲುಕ್ ಎಟ್ ದಟ್ ಮ್ಯಾನ್, ವಾಟ್ ಈಸ್ ಹಿ ಟ್ರೈಂಗ್ ಟು ಸೇ? ದೇವರು ಯೇಸು ಸ್ವಾಮಿ ಬಳಿಗೆ ಅವನು ಬಂದು ಹೇಳ್ತಾನೆ, ನಿತ್ಯ ಜೀವ ಪಡಿಬೇಕೆಂದರೆ ನಾನು ಏನನ್ನು ಮಾಡಬೇಕು ಅಂತ ಕೇಳಿದಾಗ ಯೇಸು ಸ್ವಾಮಿ ಅವನಿಗೆ ಹೇಳ್ತಾನೆ, ನನ್ನ ಆಜ್ಞೆಯನ್ನು ಕೈಕೊಂಡು ನಡಿ. ಆವಾಗ ಅವನು ಹೇಳ್ತಾನೆ, ಚಿಕ್ಕ ವಯಸ್ಸಿಂದನೇ ನಾನು ನಿಮ್ಮ ಆಜ್ಞೆಯನ್ನು ಕೈಕೊಂಡು ನಡೀತಾ ಇದ್ದಾನೆ. ಯೇಸು ಸ್ವಾಮಿ ಅವನನ್ನು ನೇರವಾಗಿ ಅವನನ್ನು ನೋಡಿಬಿಟ್ಟು ಹೇಳ್ತಾರೆ ಏನೆಂದರೆ, ನಿನ್ನಲ್ಲಿ ಇರುವ ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು ಅಂತ ಹೇಳಿದಾಗ ವಾಕ್ಯದಲ್ಲಿ ನಾವು ಕೇಳಿದ್ದೇವೇನೆಂದರೆ, ಹಿ ವಾಸ್ ವೆರಿ ಸ್ಯಾಡ್. ಯಾಕೆಂದರೆ ಹಿಸ್ ಐಡಲ್ ವಾಸ್ ಹಿಸ್ ಪ್ರಾಪರ್ಟಿ, ಹಿಸ್ ಇನ್ಹೆರಿಟೆನ್ಸ್. ಅವನ ಹತ್ರ ಏನು ಆಸ್ತಿ ಇತ್ತನೋ ಅದೇ ಅವನ ಒಂದು ವಿಗ್ರಹ ಆಗಿತ್ತು. ಪ್ರಿಯರೇ, ಹಿ ವಾಸ್ ರೆಡಿ ಟು ಗಿವ್ ಅಪ್ ಕ್ರೈಸ್ಟ್, ಹಿ ವಾಸ್ ರೆಡಿ ಟು ಗಿವ್ ಅಪ್ ವಾಟ್ ಜೀಸಸ್ ವಾಸ್ ಟೆಲಿಂಗ್ ಹಿಮ್, ಬಟ್ ಹಿ ವಾಸ್ ನಾಟ್ ರೆಡಿ ಟು ಗಿವ್ ಅಪ್ ವಾಟ್ ಹಿ ಹ್ಯಾಸ್. ಇವತ್ತು ನನ್ನ ಪರಿಸ್ಥಿತಿ ಹೀಗೆ ಇದೆನಾ? ಡೇ ಇನ್ ಆ್ಯಂಡ್ ಡೇ ಔಟ್ ನನ್ನ ಮ್ಯೂಚುವಲ್ ಫಂಡಲ್ಲಿ ಇಷ್ಟು ಅಮೌಂಟ್ ಇದೆ, ನನ್ನ ಎಫ್ ಡಿದಲ್ಲಿ ಇಷ್ಟು ಅಮೌಂಟ್ ಇದೆ, ನನ್ನ ಸ್ಟಾಕಲ್ಲಿ ಇಷ್ಟು ಅಮೌಂಟ್ ಇದೆ, ನನ್ನ ಹತ್ರ ಇಷ್ಟು ಚಿನ್ನ ಇದೆ, ವಾವ್ ಇವಾಗ ಚಿನ್ನ ರೇಟ್ ಹೈ ಹೋಗಿದೆ, ನನಗೆ ಇವಾಗ ನಾನು ಚಿನ್ನ ಏನಾದರೂ ಮಾರಿದರೆ ಅದು ಇಷ್ಟು ಬರುತ್ತೆ. ಈಸ್ ಮೈ ಮೈಂಡ್ ಕ್ಯಾಲ್ಕುಲೇಟಿಂಗ್ ದಿಸ್ ಥಿಂಗ್ಸ್ ಡೇ ಆ್ಯಂಡ್ ನೈಟ್? ಈಸ್ ಮನಿ ಮೈ ಐಡಲ್ ಟುಡೇ? Is my property my idol today? Even and nodi, somewhere we are condemning, saying, what kind of a youth he is? What kind of a young man is? Couldn't he sell his property and give it to the poor? ನಾವು ಹೇಳ್ತೇವಲ್ಲ, ಆದರೆ ನಾನಿವತ್ತು ಎಲ್ಲಿ ನಿಲ್ತಿದ್ದೇನೆ? ಈಸ್ ಮೈ ಹಾರ್ಟ್ ಅಪಾನ್ ದ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್? ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ ಅಂದರೆ, ಡು ನಾಟ್ ಲವ್ ದ ವರ್ಲ್ಡ್ ನೈದರ್ ದ ಥಿಂಗ್ಸ್ ಆಫ್ ದ ವರ್ಲ್ಡ್, ಬಿಕಾಸ್ ದ ಲವ್ ಆಫ್ ದ ವರ್ಲ್ಡ್ ವಿಲ್ ಪಾಸ್ ಅವೇ, ದ ಲಸ್ಟ್ ಆಫ್ ದಿಸ್ ವರ್ಲ್ಡ್ ವಿಲ್ ಪಾಸ್ ಅವೇ. ಇದು ಹೋಗುತ್ತೆ ಪ್ರಿಯರೇ. ನಮ್ಮ ದೇವರು ಈಸ್ ಅ ಜೆಲಸ್ ಗಾಡ್. ಹಿ ವಿಲ್ ನಾಟ್ ಗಿವ್ ಹಿಸ್ ಗ್ಲೋರಿ ಟು ಎನಿಥಿಂಗ್ ಎಲ್ಸ್. ನಾವು ಸಭೆಗೆ ಬರ್ತಾ ಇರ್ಬೋದು, ನಾವು ಸಭೆಯಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಫಿಗರ್ ಆಗಿರ್ಬೋದು, ಓಕೆ, ಜನರಿಗೆ ಎಲ್ಲರಿಗೆ ನಮ್ಮ ವಿಷಯದಲ್ಲಿ ಈಸ್ ಅ ರೈಚಸ್ ಪರ್ಸನ್ ಅಂತ ತಿಳ್ಕೊಂಡಿರ್ಬೋದು, ಬಟ್ ಇನ್ ದ ಸೈಟ್ ಆಫ್ ಗಾಡ್ ಡೂ ಐ ಹ್ಯಾವ್ ಎನ್ ಐಡಲ್? ಇವತ್ತು ನೀವು ಸ್ವಲ್ಪ ಯೋಚನೆ ಮಾಡಿರಿ, ನಿಮ್ಮ ಮನಸ್ಸು ಯಾವುದರ ಮೇಲೆ ಇದೆ? ಇನ್ ಕೇಸ್ ಇದು ನನ್ನದಿದ್ದ ಆಸ್ತಿ ಹೋಯಿತು ಅಂದರೆ ನನಗೆ ಹಾರ್ಟ್ ಅಟ್ಯಾಕ್ ಆಗುತ್ತೇನಾ? ಕೆಲವ್ರು ಹೇಳ್ತಾರೆ, ಅಯ್ಯೋ ಎಲ್ಲ ಹೋಯಿತು, ನಾವು ಹೇಗೆ ಬದುಕೋದು? ವಿ ಡೋಂಟ್ ಲೀವ್ ಬೈ ವಾಟ್ ದ ಪ್ರಾಪರ್ಟಿ ವಿ ಹ್ಯಾವ್, ವಿ ಲೀವ್ ಬಿಕಾಸ್ ಆಫ್ ದ ಗ್ರೇಸ್ ಆಫ್ ಗಾಡ್. ಆಮೆನ್. ನಾವು ಎಷ್ಟೋ ಜನರನ್ನು ನೋಡ್ತೇವೆ, ಇಷ್ಟೋ ಹಣ, ಇಷ್ಟೋ ಆಸ್ತಿ ಎಲ್ಲ ಇದೆ, ಸಡನ್ಲಿ ದೇ ಹ್ಯಾವ್ ಟು ಲೀವ್ ದ ವರ್ಲ್ಡ್. ಪ್ರಿಯರೇ, ಅಂಥ ಪರಿಸ್ಥಿತಿ ನಮ್ಮದು ಆಗಿಲ್ಲ. ಇವತ್ತು ನನ್ನ ಐಡಲ್ ಏನಾಗಿದೆ? ಆಮ್ ಐ ಸೋ ಅಟ್ಯಾಚ್ಡ್ ಟು ದ ಥಿಂಗ್ಸ್ ಐ ಹ್ಯಾವ್? ಕೆಲವರನ್ನು ನಾನು ನೋಡಿದ್ದೇನೆ, ಅವರು ಸರಿಯಾಗಿ ಬಟ್ಟೆ ಉಡ್ಕೊಳ್ಳೋದಿಲ್ಲ, ಸರಿಯಾಗಿ ತಿನ್ನೋದಿಲ್ಲ. ಯಾಕೆಂದರೆ ಆಲ್ ದಟ್ ದೇ ವಾಂಟ್ ಈಸ್ ಸೇವ್, ಕೀಪ್ ಇಟ್ ಆ್ಯಂಡ್ ದ್ಯಾಟ್ ಬಿಕಮ್ಸ್ ಎನ್ ಐಡಲ್. ರೀಸೆಂಟ್ಲಿ ನಾನು ಪಾಸ್ಟರ್ಗೆ ಇದೊಂದು ಕತೆ ಹೇಳ್ತಾ ಇದ್ದೆ, ಓದಿದೆ ನಾನೇನೆಂದರೆ, ಒಬ್ಬ ಮನೆ ಯಜಮಾನ ಅವನದೇ ಮನೆಗೆ ಹೋಗಿ ಕಬಟ್ ಓಪನ್ ಮಾಡ್ತಾನೆ. ಕಬಟ್ ಓಪನ್ ಮಾಡಿದಾಗ ಅವನ ಹೆಂಡತಿದು ಒಳ್ಳೆ ಸೀರೆಗಳೆಲ್ಲ ಹ್ಯಾಂಗರಲ್ಲಿ ಹಾಕಿತ್ತು. ಕೆಲವು ಸೀರೆ, ಹೊಸ ಸೀರೆಗಳಿಗೆ ಒಳ್ಳೆ ಬ್ಲೌಸ್ ಹೊಲಿದು ಬಾಕ್ಸಸಲ್ಲಿ ಹಾಗೇ ಇಟ್ಕೊಂಡಿದ್ಲಿ. ಯಾಕೆಂದರೆ ಎನಿ ಒಕೇಶನ್, ಯಾವುದೇ ಒಂದು ಸಂದರ್ಭ, ಒಂದು ಒಳ್ಳೆ ಒಕೇಶನ್ ಬಂದಾಗ ಶಿ ವಾಂಟೆಡ್ ಟು ವೇರ್ ದೋಸ್ ಸಾರೀಸ್. ದೇ ವರ್ ಆಲ್ ನ್ಯೂ ಸಾರೀಸ್ ಕೆಪ್ಟ್ ಇನ್ ದ ಬಾಕ್ಸಸ್. ಅದನ್ನು ನೋಡಿ ಮುಚ್ಚಿಡ್ತಾನೆ. ಆಮೇಲೆ ಮತ್ತೆ ಅವನು ಲಾಕರ್ಸ್ ಎಲ್ಲ ಓಪನ್ ಮಾಡಿ ಇಷ್ಟೊಂದು
ಇಷ್ಟೊಂದು ಆಭರಣ ಆ ಬಾಕ್ಸಸ್ಸಲ್ಲಿ ಎಲ್ಲ ಇದೆ. ಕೆಲವು ಹೊಸ ಹೊಸ ಸೆಟ್ಗಳು, ವೆರಿ ಪ್ರೆಷಸ್ ಆದ ಸೆಟ್ಸ್ಗಳು ಹಾಗೇ ಇಟ್ಕೊಂಡಿದ್ದಾಳೆ. ಯಾಕೆಂದರೆ ಯಾವುದೋ ಒಂದು ಒಕೇಶನ್ ಬರುತ್ತೆ, ಯಾವುದೋ ಒಂದು ಫಂಕ್ಷನ್ಗೆ ನಾನು ಇದನ್ನೆಲ್ಲ ಹಾಕ್ಕೊಳ್ಬೇಕಂತೇಳಿ ಅವೆಲ್ಲ ಬಾಕ್ಸಸ್ ಹಾಗೇ ಇದೆ. ಕೆಲವು ನೋಡ್ತಾನೆ, ಓ ಇದು ನಮ್ಮ ಅಮ್ಮ ಕೊಟ್ಟದು, ಇದನ್ನು ಅವಳು ಯೂಸ್ ಮಾಡಿದ್ದಾಳೆ. ಇಷ್ಟೊಂದು ವಸ್ತು ಅವಳು ಯೂಸೇ ಮಾಡಿಲ್ಲ. ಹಾಗೆ ಅವನು ಮತ್ತು ಡೈನಿಂಗ್ ರೂಮ್ಗೆ ಹೋಗ್ತಾನೆ. ಡೈನಿಂಗ್ ರೂಮಲ್ಲಿ ಹೋಗುವಾಗ ಒಳ್ಳೆ ಕ್ರಿಸ್ಟಲ್ ಎಲ್ಲ ಸೆಟ್ಸ್ಗಳು, ಟೀ ಸೆಟ್ ಆಗಿರ್ಬೋದು, ಕುಕ್ಕಿಂಗ್ ಎಂದು ವಸ್ತುಗಳಾಗಿರ್ಬೋದು, ಇಷ್ಟೊಂದು ಒಳ್ಳೆ ವಸ್ತುಗಳು, ಎಕ್ಸ್ಪೆನ್ಸಿವ್ ಸ್ಟಫ್ ಹಾಗೇ ಬಾಕ್ಸಸ್ಸಲ್ಲಿದೆ. ಯಾಕೆಂದರೆ ನಾಳೆ ಏನೋ ಒಂದು ಫಂಕ್ಷನ್ ಆದಾಗ ಇದನ್ನೆಲ್ಲ ಹೊರಗೆ ತೆಗೆದು ನಾವು ಎಲ್ಲರೂ ಚೆನ್ನಾಗಿ ನಾವು ಇದರಲ್ಲಿ ಊಟ ಮಾಡ್ಬೋದು ಅಂತ ಇಟ್ಕೊಂಡಿದ್ದಾರೆ. ಇಷ್ಟೊಂದು ಎಲ್ಲ ವಸ್ತುಗಳು ಒಂದು ಮನೆ ತುಂಬ ತಿರುಗಿ ಎಲ್ಲ ನೋಡುವಾಗ ಎವ್ರಿಥಿಂಗ್ ಈಸ್ ಸೋ ನೈಸ್ ಆ್ಯಂಡ್ ಕೆಪ್ಟ್ ಇಂಟ್ಯಾಕ್ಟ್ ಫಾರ್ ಒನ್ ಗುಡ್ ಒಕೇಶನ್ ಆ್ಯಂಡ್ ಇಟ್ ಈಸ್ ಅ ಟ್ರೆಷರ್. ಅವಳದದು ಏನದು, ಅದೊಂದು ಆಸ್ತಿ ಇದಲ್ಲ. ಶೀ ಲವ್ಸ್ ದೋಸ್ ಥಿಂಗ್ಸ್. ಆಮೇಲೆ ಒಂದು ಕಣ್ಣು, ಅವನ ದೃಷ್ಟಿ ಆ ಗೋಡೆ ಮೇಲೆ ಹೋಗುತ್ತೆ. ಆ ಗೋಡೆಯಲ್ಲಿ ಅವನ ಹೆಂಡ್ತಿದ್ದು ಫೋಟೋ ಇರುತ್ತೆ. ಆ ಫೋಟೋಕ್ಕೆ ಒಂದು ಹಾರ ಹಾಕಿರ್ತದೆ. ಶಿ ಹ್ಯಾಸ್ ಲೆಫ್ಟ್ ದಿಸ್ ವರ್ಲ್ಡ್ ಆ್ಯಂಡ್ ಗಾನ್. ಅವಳು ಈ ಲೋಕದಿಂದ ಹೋಗಿದ್ದಾಳೆ. ಶಿ ಇಸ್ ಡೆಡ್, ಶಿ ಇಸ್ ಗಾನ್. ಏನಾದರೂ ತೊಗೊಂಡೋಗ್ಲಿಕ್ಕೆ ಆಯ್ತಾ ಪ್ರಿಯರೇ? ನಾವಿವತ್ತು ಯೋಚನೆ ಮಾಡುವ, ಕೆಲವು ಸರ್ತೆ ನಾನು ಎಷ್ಟೋ ಜನರನ್ನು ನೋಡಿದ್ದೇವೆ, ಇದ್ದ ಆಸ್ತಿ ಇದ್ದದು, ಒಳ್ಳೆ ಹಣ ಇದ್ದದು, ಉಣ್ಣೋದಿಲ್ಲ, ತಿನ್ನೋದಿಲ್ಲ, ಸೇವ್ ಮಾಡ್ತವೆ. ಯಾಕೆಂದರೆ ನಾಳೆಗೆ ಬರ್ಬೋದು, ನಾಳೆ ಬರ್ತದೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಮನಸ್ಸು ಅದ ಮೇಲೆ ಇದೆನಾ? ಕೆಲವ್ರಿಗೆ ತಮ್ಮ ಮಕ್ಕಳೇ ಅವರ ಐಡಲ್ ಆಗಿದೆ. ಎವ್ರಿಥಿಂಗ್ ರೊಟೇಟ್ಸ್ ಅರೌಂಡ್ ದಿಯರ್ ಚಿಲ್ಡ್ರನ್. ಕೆಲವರು ಇಷ್ಟು ಆ ಮಕ್ಕಳನ್ನು ಪ್ರೀತಿ ಮಾಡಬೇಕು ಇಲ್ಲ ಅಂತ ಇಲ್ಲ. ಸ್ಪೆಷಲಿ ತಾಯಂದಿರಿಗೆ ಮಕ್ಕಳ ಮೇಲೆ ಭಾಳ ಪ್ರೀತಿ ಇದೆ. ಐ ಅಗ್ರಿ ಆ್ಯಂಡ್ ಐ ಆಮ್ ಒನ್ ಆಫ್ ದೆಮ್. ಬಟ್ ಆರ್ ಮೈ ಚಿಲ್ಡ್ರನ್ ಟೇಕಿಂಗ್ ದ ಪ್ಲೇಸ್ ಆಫ್ ಗಾಡ್? ದ್ಯಾಟ್ ಈಸ್ ರಾಂಗ್. ಒಂದು ವಚನ ದೇವರ ವಾಕ್ಯದಲ್ಲಿ ನಾವು ಓದ್ಕೊಳ್ಳುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಮ್ಯಾಥ್ಯೂ. ಮತ್ತಾಯನ ಬರೆದ ಸುವಾರ್ತೆ, ಅದ 10ನೇ ಅಧ್ಯಾಯ, ಅದ 37ನೇ ವಚನ. The book of Matthew chapter 10 and verse 37, it says, He that loveth father or mother more than me is not worthy of me, and he that loveth son or daughter more than me is not worthy of me. ಇನ್ನೊಂದು ಸರ್ತೆ ಓದ್ತಾನೆ ನಾನು ಪ್ರಿಯರೇ, ದಯಮಾಡಿ ಲಕ್ಷ್ಯ ಕೊಟ್ಟು ಕೇಳ್ರಿ, ನಿಮ್ಮ ಬೈಬಲಲ್ಲಿ ಓದ್ರಿ, ಮಾರ್ಕ್ ಮಾಡ್ರಿ. ಏನೆಂದರೆ, he that loveth father or mother more than me is not worthy of me, and he that loveth son or daughter more than me is not worthy of me. ನನ್ನ ತಂದೆ ತಾಯಿಯನ್ನು ನಾನು ದೇವರಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡಿದರೆ, ಅಥವಾ ನನ್ನ ಮಕ್ಕಳನ್ನು ನಾನು ದೇವರಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡಿದರೆ, ನಾನು ದೇವರಿಗೆ ಐ ಆಮ್ ನಾಟ್ ವರ್ದಿ ಟು ಬಿ ಕಾಲ್ಡ್ ಆಸ್ ಅ ಚೈಲ್ಡ್ ಆಫ್ ಗಾಡ್. ಯಾಕೆಂದರೆ ಐ ಆಮ್ ಗಿವಿಂಗ್ ದಟ್ ಪ್ಲೇಸ್, ಐ ಆಮ್ ಗಿವಿಂಗ್ ಗಾಡ್ಸ್ ಪ್ಲೇಸ್ ಟು ಸಮಥಿಂಗ್ ಎಲ್ಸ್. ಇಷ್ಟೋ ಜನರು ಇವತ್ತು ನೋಡ್ತವೆ ನಾವು, ದೇ ಆರ್ ಸೋ ಮಚ್ ಟೇಕನ್ ಅಪ್ ಬೈ ದಿಯರ್ ಚಿಲ್ಡ್ರನ್. ದೇ ಆರ್ ಸೋ ಮಚ್ ಟೇಕನ್ ಅಪ್. ಅವರ ಎಜುಕೇಷನ್, ಅವರ ಫುಡ್ ಹ್ಯಾಬಿಟ್ಸು, ಅವರ ಸಮ್ಮರ್ ಕ್ಯಾಂಪ್ಸು, ಅವರ ಹಾಬೀಸು. ಇಷ್ಟು ಜನ ನಾನು ಕೇಳಿದ್ದೇನೆಂದರೆ ಸಭೆಗೂ ಬರ್ತಾ ಇಲ್ಲ. ಒಂದು ಸಭೆಗೆ ನಾವು ಹೋಗಿದ್ದೆವು, ಭಾಳ ಕಡಿಮೆ ಜನ. ಆವಾಗ ಸಮ್ಮರ್ ಸೀಸನ್ ಆಗಿತ್ತು. ಕೇಳಿದ್ದೆವು ನಾವು, ಏನು ಇವತ್ತು ಈ ಸಭೆಯಲ್ಲಿ ಭಾಳ ಕಡಿಮೆ ಜನರನ್ನು ನಾವು ನೋಡ್ತಾ ಇದ್ದೇವೆ. ಅಲ್ಲಿದ್ದು ಪಾಸ್ಟ್ರು ಹೇಳಿದರು, ಇವಾಗ ಸಮ್ಮರ್ ಸೀಸನ್ ಪಾಸ್ಟ್ರೆ, ಎಲ್ಲರನ್ನು ನೀವು ಆ ಫುಟ್ಬಾಲ್ ಅಥವಾ ಬೇಸ್ಬಾಲ್ ಗ್ರೌಂಡಲ್ಲಿ ನೀವು ಕಾಣ್ತೀರಾ. ಎಲ್ಲಿ ಹೋಗಿದ್ದಾರೆ ಸಂಡೇ ಬೆಳಿಗ್ಗೆ ಚರ್ಚ್ ಬಿಟ್ಟು? ಬೇಸ್ಬಾಲ್ ಗ್ರೌಂಡಲ್ಲಿ ಇದ್ದರೆ ಅವರ ಮಕ್ಕಳಲ್ಲಿ ಆಡ್ತಾ ಇದ್ದಾರೆ. ಅವರ ಮಕ್ಕಳಲ್ಲಿ ಆಡುವ ಕಾರಣ ತಂದೆ ತಾಯಿ ಅಲ್ಲಿ ಹೋಗಿ ಕುತ್ಕೊಂಡು ಅವರ ಮ್ಯಾಚನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ನಮ್ಮ ದೇಶದಲ್ಲಿ ಮಕ್ಕಳು, ಅವ್ರಿಗೆ ನಾವು ಬೇರೆ ಬೇರೆ ಕ್ಲಾಸಸ್ಗೆ ಹಾಕ್ತೇವೆ, ಎಕ್ಸ್ಟ್ರಾ ಕರಿಕ್ಯುಲಮ್ ಆ್ಯಕ್ಟಿವಿಟೀಸ್ಗೆ ನಾವು ಹಾಕ್ತೇವೆ. ಕೆಲವರು ಅವ್ರಿಗೆ ಬ್ಯಾಡ್ಮಿಂಟನಲ್ಲಿ ಹಾಕ್ತಾರೆ, ಕೆಲವರು ಮ್ಯೂಸಿಕಲ್ಲಿ ಹಾಕ್ತಾರೆ, ಕೆಲವರು ಡ್ಯಾನ್ಸಲ್ಲಿ ಹಾಕ್ತಾರೆ, ಕೆಲವು ಕರಾಟೆ ಕ್ಲಾಸಲ್ಲಿ ಹಾಕ್ತೇವೆ. ನನಗೆ ಅದೆಲ್ಲ ಕೇಳಿದಾಗಲೇ ನನಗೆ ಆಶ್ಚರ್ಯ ಆಗುತ್ತೆ, ಯಾಕೆ ಚರ್ಚ್ಗೆ ಬಂದಿಲ್ಲ? ಇಲ್ಲ, ಏನು ಮಾಡೋದು, ಕಾಂಪಿಟೇಷನ್ ಇತ್ತು, ಡ್ರಾಯಿಂಗ್ ಕಾಂಪಿಟೇಷನ್ ಇತ್ತು, ಆರ್ಟ್ ಆ್ಯಂಡ್ ಕ್ರಾಫ್ಟ್ ಕಾಂಪಿಟೇಷನ್ ಇತ್ತು, ಬೇರೆ ಬೇರೆ ಸ್ಕೇಟಿಂಗ್ ಕಾಂಪಿಟೇಷನ್ ಇತ್ತು. ಇಷ್ಟೋ ಜನರು ಇವತ್ತು ದೇವರಿಗೆ ಕೊಡುವ ಸ್ಥಾನಮಾನ ಕೊಡದೆ ಈ ಸಂಗತಿಗಳಿಗೆ ಕೊಡ್ತಾಯಿಲ್ಲ. ನಾಳೆ ಅದೇ ಮುಳ್ಳಾಗುತ್ತೆ. ನಾವು ಇದೇ ವಿಷಯಕ್ಕೆ ಸ್ವಾಮಿ ಹತ್ರ ಹೋಗಿ ಮಾತಾಡುವಾಗ ಸ್ವಾಮಿ ಹೇಳ್ತಾರೆ, ನನಗೆ ಕೊಡುವ ಸಮಯ, ನನಗೆ ಕೊಡುವ ಒಂದು ಸ್ಥಾನಮಾನ ನೀನು ಅವಾಗ ಯಾರಿಗೆ ಕೊಟ್ಟಿಯಾ? ನಾವು ಏನು ಉತ್ತರ ಕೊಡಲಿಕ್ಕೆ ಆಗುತ್ತೆ ಪ್ರಿಯರೇ?
ವಾಟ್ ಈಸ್ ಮೈ ಐಡಲ್ ಟುಡೇ? ನಾವು ಹೇಳ್ಬೋದು, ಏನು ಮಾತಾಡ್ತೀರಿ ಸಿಸ್ಟರ್, ನನ್ನ ಮನೇಲಿ ಒಂದೇ ಒಂದು ಸ್ಟ್ಯಾಚ್ಯೂ ಇಲ್ಲ, ನನ್ನ ಮನೇಲಿ ಒಂದೇ ಒಂದು ವಿಗ್ರಹ ಇಲ್ಲ, ನೀವು ಹೇಗೆ ನನಗೆ ಐಡಲ್ ಇದೆ ಅಂತ ಹೇಳ್ತೀರಿ? ದೀಸ್ ಆರ್ ದ ಐಡಲ್ಸ್. ಎನಿಥಿಂಗ್ ದಟ್ ಟೇಕ್ಸ್ ದ ಪ್ಲೇಸ್ ಆಫ್ ಗಾಡ್ ಇನ್ ಮೈ ಲೈಫ್ ಈಸ್ ಅನ್ ಐಡಲ್. ಇಟ್ ಮೇ ಬಿ ಮೈ ಚಿಲ್ಡ್ರನ್ ಟುಡೇ. ಕೆಲವ್ರಿಗೆ ಪ್ಯಾರೆಂಟ್ಸ್ ಮೇಲೆ ಇಷ್ಟು ಇರುತ್ತೆ, ಅಯ್ಯೋ ನನ್ನ ತಂದೆ ತಾಯಿ, ಅಯ್ಯೋ ನನ್ನ ತಂದೆ ತಾಯಿ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೇನೆ, ತಂದೆ ತಾಯಿಗೆ ನಾವು ಸನ್ಮಾನ ಮಾಡಲೇಬೇಕು. ವಿ ಹ್ಯಾವ್ ಟು ಆನರ್ ಅವರ್ ಫಾದರ್ ಆ್ಯಂಡ್ ಅವರ್ ಮದರ್, ಬಟ್ ದೇ ಶುಡ್ ನಾಟ್ ಟೇಕ್ ದ ಪ್ಲೇಸ್ ಆಫ್ ಗಾಡ್. ಯಾಕೆಂದರೆ ನಾವು ಇವಾಗ ವಚನ ಓದಿದ್ದೇವೆ ಅಂದರೆ ಯಾರನ್ನು ನಾವು ಹೆಚ್ಚಾಗಿ ಪ್ರೀತಿ ಮಾಡ್ತೀವಿ. ಕೆಲವ್ರಿಗೆ ಹೆಂಡತಿ ಇರ್ಬೋದು, ಕೆಲವ್ರಿಗೆ ಮಕ್ಕಳು ಇರ್ಬೋದು. ಈಗದ ಕಾಲದಲ್ಲಿ ನಾವು ನೋಡ್ತೇವೆ ಪೆಟ್ಸ್ಗೋಸ್ಕರ ಇಷ್ಟೊಂದು ಅವರ ಸಮಯವನ್ನು ಹಾಕ್ತಾರೆ, ಪೆಟ್ಸ್ ಜೊತೆನೇ ಜೀವನ ಮಾಡ್ತಾರೆ. ಈಸ್ ದಟ್ ಪೆಟ್ ಯುವರ್ ಐಡಲ್? ಟುಡೇ ಲೆಟ್ ಮೀ ಚೆಕ್ ಆ್ಯಂಡ್ ಸಿ, ಈಸ್ ಮೈ ಸನ್, ಈಸ್ ಮೈ ಡಾಟರ್, ಮೈ ಗ್ರ್ಯಾಂಡ್ ಚಿಲ್ಡ್ರನ್, ಮೈ ರಿಲೇಟಿವ್ಸ್, ಮೈ ಹಸ್ಬೆಂಡ್, ಆರ್ ದೇ ಟೇಕಿಂಗ್ ದ ಪ್ಲೇಸ್ ಆಫ್ ಗಾಡ್ ಇನ್ ಮೈ ಲೈಫ್? ದೆನ್ ಐ ಹ್ಯಾವ್ ಎನ್ ಐಡಲ್. ದೆನ್ ಐ ಶುಡ್ ಸೀರಿಯಸ್ಲಿ ಕಮ್ ಬಿಫೋರ್ ದ ಥ್ರೋನ್ ಆಫ್ ಗಾಡ್ ಆ್ಯಂಡ್ ಸೇ, ಲಾರ್ಡ್, ಐ ಆಮ್ ಸಾರಿ, ನಾನು ಇಂಥ ಕೆಲಸ ಮಾಡಿದ್ದಾನೆ, ಇದು ತಪ್ಪು ಸ್ವಾಮಿ, ನಿಮ್ಮ ಸ್ಥಳವನ್ನು ನಾವು ಬೇರೆ ಯಾವುದಕ್ಕೋ ಕೊಡ್ತಾ ಇದ್ದಾವೆ. ಪ್ರಿಯರೇ, ನಮ್ಮ ದೇವರು ಎಲ್ಲವನ್ನೂ ನೋಡುವ ದೇವರಾಗಿದ್ದಾರೆ. ಇನ್ನೊಂದು ಸಂಗತಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಜೆನೆಸಿಸ್, ಆದಿಕಾಂಡ, ಅದು 19ನೇ ಅಧ್ಯಾಯಕ್ಕೆ ನಮ್ಮ ಬೈಬಲ್ಗಳನ್ನು ತೆರೆಯುವ. ಜೆನೆಸಿಸ್ ಚಾಪ್ಟರ್ 19 ಆ್ಯಂಡ್ ವರ್ಸ್ 26. ಇಲ್ಲಿ ನಾವು ಲೋಟನ ವಿಷಯದಲ್ಲಿ ನಾವು ನೋಡ್ತೇವೆ. ಲೋಟನು ಸೋದಮ್ ಗೊಮೋರದಲ್ಲಿ ಇದ್ದ. ದೇವದೂತ ಅಲ್ಲಿ ಹೋಗಿ ಲೋಟನನ್ನು ಅಲ್ಲಿಂದ ಸುರಕ್ಷಿತವಾಗಿ ರಕ್ಷಿಸಿ ಆ ದೇಶದಿಂದ ಹೊರಗೆ ತರಬೇಕಾದ್ರೆ ಒಂದೇ ಕಂಡೀಷನ್ ಹಾಕಿದ್ದು. ಏನು ಕಂಡೀಷನ್ ಅಂದರೆ, ಯಾರು ಹಿಂದೆ ತಿರುಗಿ ನೋಡಬಾರ್ದು. ನೋಬಡಿ ಶುಡ್ ಟರ್ನ್ ಬ್ಯಾಕ್ ಆ್ಯಂಡ್ ಸಿ ದಟ್ ಸೋದಮ್ ಆ್ಯಂಡ್ ಗೊಮೋರ ವಾಸ್ ಆನ್ ಫೈರ್. ಅದು ಆ ಎರಡೂ ರಾಜ್ಯಕ್ಕೆ ಬೆಂಕಿ ಬಿದ್ದಿತ್ತು, ಎರಡೂ ಪಟ್ಟಣಕ್ಕೆ ಬೆಂಕಿ ಬಿದ್ದು ನಾಶವಾಗ್ತಾ ಇತ್ತು. ಆ ಪಟ್ಟಣದಲ್ಲಿ ನೋಹ ವಾಸ ಮಾಡ್ತಾಯಿದ್ರು. ನೋಹ, ಅವನ ಹೆಂಡತಿಯಾಗಿ ಅವನ ಮಕ್ಕಳನ್ನು ಆ ದೇವದೂತರು ಅವಸರದಿಂದ ಆ ಪಟ್ಟಣದಿಂದ ಹೊರಗೆ ತಗೊಂಡು ಬರಬೇಕಾದ್ರೆ ಒಂದೇ ಒಂದು ಆಜ್ಞೆ ಏನೆಂದರೆ, ಹಿಂದೆ ತಿರುಗಿ ನೋಡಬೇಡ. ಆದರೆ ಪ್ರಿಯರೇ, ನಾವು ಸ್ತ್ರೀಯರು, ನಾವು ಹೇಳ್ಬೋದು, ಏನು ಮಾಡೋದು, ನಮ್ಮ ವೀಕ್ನೆಸ್ ಅಲ್ಲ. ಪ್ರಿಯರೇ, ದೇವರ ಆಜ್ಞೆ ಇಸ್ ಎ ಆ್ಯಂಡ್ ಆಮೆನ್. ದೇವರು ಏನೇ ಒಂದು ಮಾತಾಡಿದರೆ ಅದನ್ನು ಗಮನಕ್ಕೆ ಇಡಲೇಬೇಕು. ಲೋಟ ಅವನು ಮಕ್ಕಳು ಹೋಗ್ತಾ ಇರಬೇಕಾದ್ರೆ ಲೋಟನ ಹೆಂಡತಿಗೆ ಆಯಿತು, ಅಯ್ಯೋ ನಾನು ಎಷ್ಟು ಕಷ್ಟಪಟ್ಟು ಸಾಮಾನುಗಳನ್ನು ತಗೊಂಡಿದ್ದೆ, ಅಯ್ಯೋ ನಾನು ಕಷ್ಟಪಟ್ಟು ಮನೆಯನ್ನು ಕಟ್ಕೊಂಡಿದ್ದೆ, ಅಯ್ಯೋ ನನ್ನ ಗಾರ್ಡನ್ ಇಷ್ಟು ಚೆನ್ನಾಗಿತ್ತು, ಅಯ್ಯೋ ನನ್ನ ಬೆಡ್ರೂಮ್ಸನ್ನು ನಾನು ಇಷ್ಟು ಚೆಂದವಾಗಿ ರೆಡಿ ಮಾಡಿದ್ದೆ, ನನ್ನದು ಲಿವಿಂಗ್ ರೂಮ್ ಅಂತೂ ಅಷ್ಟು ಬ್ಯೂಟಿಫುಲ್ ಆಗಿದ್ದು, ಸೋದಮ್ ಗೊಮೋರ ಪಟ್ಟಣದಲ್ಲಿರೋ ಪ್ರತಿಯೊಬ್ಬರು ಬಂದು ನನ್ನ ಲಿವಿಂಗ್ ರೂಮನ್ನು ನೋಡಿ ಅಷ್ಟು ಅಪ್ರಿಷಿಯೇಟ್ ಮಾಡ್ತಾಯಿದ್ರು. ಎಲ್ಲ ನಾಶ ಆಗ್ತಾಯಿದೆನಾ? ಲೆಟ್ ಮೀ ಹ್ಯಾವ್ ಅ ಲುಕ್ ಎಟ್ ಇಟ್. ಯಾಕೆಂದರೆ ಅವಳ ಮನಸ್ಸು ಆ ಮನೆಯಲ್ಲಿ ಇತ್ತು. ಪ್ರಿಯರೇ, ಈ ಮನೆ ಶಾಶ್ವತ ಅಲ್ಲ, ಈ ಲೋಕದ ವಸ್ತು ಶಾಶ್ವತ ಅಲ್ಲ, ಈ ಲೋಕದ ಯಾವುದೇ ಸಂಗತಿ ಶಾಶ್ವತ ಅಲ್ಲ. ಪ್ರಿಯರೇ, ಯೇಸು ಸ್ವಾಮಿ ಶಾಶ್ವತವಾದದ್ದು. ಇವತ್ತು ನನ್ನ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ನಾವು ತಿರುಗಿ ಹಿಂದೆ ನೋಡ್ತಾ ಇದ್ದರೆ ಯಾವುದೇ ವಸ್ತಿಗೆ, ಲೋಟನ ಹೆಂಡತಿಗೆ ಆದ ಸಂಗತಿ ನಮಗೂ ಆಗುತ್ತೆ. We lose everything. ಅದೇ ಕ್ಷಣದಲ್ಲಿ she turns to be a pillar of salt. Had she not turned back, had she believed in the Lord and said, I will not look back, because whatever I have left behind, the Lord is able to bless me in double measure. ಪ್ರಿಯರೇ, ಈ ಲೋಕದಲ್ಲಿ ನಾವು ಏನೂ ಕಳ್ಕೊಳ್ಳೋದಿಲ್ಲ. ದೇವರ ವಾಕ್ಯ ಹೇಳುತ್ತೇನೆಂದರೆ, ನಾವು ಸ್ವಾಮಿಗೋಸ್ಕರ ಮನೆ ಆಗಲಿ, ನಮ್ಮ ಕುಟುಂಬದವರನ್ನಾಗಲಿ ಯಾರನ್ನಾದರೂ ಬಿಟ್ಟರೆ ಅದಕ್ಕೆ ಎರಡಷ್ಟು ಸ್ವಾಮಿ ನಮಗೆ ಆಶೀರ್ವಾದ ಮಾಡ್ತಾರೆ. ಇದೇ ಲೋಕದಲ್ಲಿ ವಿ ಡೋಂಟ್ ಲೂಸ್ ಎನಿಥಿಂಗ್. ವಿ ಆರ್ ನಾಟ್ ಲೂಸರ್ಸ್, ವಿ ಆರ್ ದ ಒನ್ಸ್ ಹೂ ಆರ್ ಬ್ಲೆಸ್ಡ್. But the only question in our life is, what is my idol today? ಇವತ್ತು ನನ್ನ ವಿಗ್ರಹ ಏನಾಗಿದೆ? ಇಸ್ ಇಟ್ ಮೈ ಹಾಬಿ? ಕೆಲವರು 24/7 ಅವರ ಹಾಬಿದಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾರೆ. ಈಗ ಬೇರೆ ಬೇರೆ ವಿಷಯಗಳಿದೆ. ನಾವು ಚಿಕ್ಕ ಮಕ್ಕಳನ್ನು ಇವಾಗ ನೋಡ್ತಾ ಇದ್ದೇವೆ, ಅವ್ರು ಎಷ್ಟೋ ತಾಸುಗಟ್ಟಲೆ ಅವ್ರಿಗೆ ಮೊಬೈಲ್ ಕೊಡ್ರಿ, ದೇ ಆರ್ ಸೋ ಎನ್ಗ್ರಾಸ್ಡ್ ಇನ್ ಮೊಬೈಲ್. ಅದೊಂದು ಅವರಿಗೆ ಒಂದು ಅಟ್ರಾಕ್ಷನ್ ಆಗಿಬಿಟ್ಟಿದೆ. ಆದರೆ ದೊಡ್ಡವ್ರಿಗೆ ಅದೇ ಲೋಕವಾಗಿದೆ. ಕೆಲವ್ರಿಗೆ
ಸರ್ಟನ್ ಎಡಿಕ್ಷನ್ಸ್, ಕೆಲವು ಎಡಿಕ್ಷನ್ಸ್ ಇದೆ, ಅದೇ ಅವರ ಲೋಕ ಆಗಿದೆ. ಡಿಫ್ರೆಂಟ್ ಪರ್ಸನ್, ಡಿಫ್ರೆಂಟ್, ಈಚ್ ಒನ್ ಆಫ್ ಅಸ್ ಆರ್ ಡಿಫ್ರೆಂಟ್ ಆ್ಯಂಡ್ ವಿ ಹ್ಯಾವ್ ಅ ಡಿಫ್ರೆಂಟ್ ಐಡಲ್ ಇನ್ ಆರ್ ಲೈಫ್. ನಮ್ಮ ಪ್ರಶ್ನೆ ಇವತ್ತು ಇಷ್ಟೇನೆಂದರೆ, ಆರ್ ವಿ ಗಿವಿಂಗ್ ಗಾಡ್ಸ್ ಪ್ಲೇಸ್ ಟು ಎನಿಥಿಂಗ್ ಎಲ್ಸ್? ಆರ್ ವಿ ರಿಪ್ಲೇಸಿಂಗ್ ಗಾಡ್ ವಿತ್ ದ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್? ಪ್ರಿಯರೇ, our God is a gracious God. Our God is full of love and mercy and compassion. ಅದರ ಜೊತೆ ಇನ್ನೊಂದು ಸಂಗತಿ ನಮ್ಮ ದೇವರಿಗಿದೆ ಅಂದರೆ, He will never share His glory with anything else. He cannot see that we give His place to anything else. ಯಾವುದೇ ಸಂಗತಿ ನಮ್ಮ ಜೀವನದಲ್ಲಿ ಇವತ್ತು ಹಾಗೆ ಇದ್ದರೆ, ವಿ ಹ್ಯಾವ್ ಟು ಟರ್ನ್ ಬ್ಯಾಕ್. ಪ್ರಿಯರೇ, ಲೋಟನ ಹೆಂಡತಿ ಹಿಂದೆ ತಿರುಗಿ, ಶಿ ಬಿಕೇಮ್ ಪಿಲ್ಲರ್ ಆಫ್ ಸಾಲ್ಟ್. ಆ ಯವನಸ್ಥ ಅವನ ಅದು ಸಮಯದಲ್ಲಿ ಅವನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡ್ತಿದ್ರೆ, ಅದೇ ಸಮಯದಲ್ಲಿ ನಾವು ಅನನ್ಯಾಸ್ ಮತ್ತು ಸಫೈರ ಬಗ್ಗೆನೂ ನಾವು ನೋಡ್ತೇವೆ. ಅವ್ರು ಹೋಗಿ ಅವರ ಆಸ್ತಿಯನ್ನು ಮಾರಿದ್ರು ನಿಜ, ಆದರೆ ಏನು ಮಾಡಿದರು, ಅದೊಂದು ಭಾಗ ಮನೇಲಿ ಇಟ್ಕೊಂಡ್ರು, ಇಬ್ಬರು ಸೇರಿಕೊಂಡು ಪ್ಲ್ಯಾನ್ ಮಾಡಿದರು. ಕ್ಯಾನ್ ವಿ ಚೀಟ್ ಗಾಡ್? ಕ್ಯಾನ್ ವಿ ಹೈಡ್ ಎನಿಥಿಂಗ್ ಫ್ರಮ್ ಗಾಡ್? ನಮ್ಮ ಹೊರಗೆಯ ತೋರುವಿಕೆ ಏನೇ ಇರ್ಬೋದು ಪ್ರಿಯರೇ, ಅಲ್ಲಿ ಅವರು ಅವ್ರಿಗೆ ಮಾರಿದ ಹಣವನ್ನು ತಗೊಂಡು ಬಂದು ಅವರು ಅಲ್ಲಿ ಕೊಡುವಾಗ ಪೇತ್ರ ಕೇಳ್ತಾನೆ, ಇಷ್ಟೇನಾ? ಅವ್ರು ಹೇಳ್ತಾರೆ ಇಷ್ಟೇ ಅಂತ ಹೇಳಿ. ಅವರ ಕತೆ ನಮಗೆ ಗೊತ್ತು. ಅವರಿಬ್ಬರು, ಅನನ್ಯಾಸ್ ಸಫೈರ ಇಬ್ಬರು ಏನಾಯ್ತು ಅಂದರೆ, ದೇ ಬೋತ್ ಹ್ಯಾಡ್ ಟು ಲೂಸ್ ದಿಯರ್ ಲೈಫ್ ಜಸ್ಟ್ ಬಿಕಾಸ್ ಆಫ್ ದ ಲಿಟಲ್ ಥಿಂಗ್ಸ್ ದಟ್ ವಾಸ್ ದೇ. ಅವರು ಯಾರಾಗಿದ್ದರು? ಅವರು ಆದಿ ಸಭೆಯಲ್ಲಿ ದೇ ವರ್ ಪ್ರಾಮಿನೆಂಟ್ ಪೀಪಲ್ ದೇರ್. ಎಲ್ಲರಿಗೆ ಅವರ ಬಗ್ಗೆ ಗೊತ್ತಿತ್ತು. ಅವರು ಆದಿ ಸಭೆಯಲ್ಲಿ ಒಳ್ಳೆ ಸ್ಟ್ರಾಂಗ್ ಮೆಂಬರ್ಸ್ ಆಗಿದ್ದರು. ಅಷ್ಟೇ ಅಲ್ಲ, ದೇ ವೆಂಟ್ ಟು ದ ಎಕ್ಸ್ಟೆಂಟ್ ಆಫ್ ಸೆಲ್ಲಿಂಗ್ ದ ಪ್ರಾಪರ್ಟಿ. ನಾವು ಹಂಗೆ ಮಾಡ್ತಾ ಇರ್ಬೋದು. ಎಲ್ಲರಿಗೆ ನೋಡಲಿಕ್ಕೆ ವಿ ಆರ್ ವೆರಿ ಸ್ಪಿರಿಚುವಲ್. ಎಲ್ಲರಿಗೆ ನೋಡಲಿಕ್ಕೆ ದಾನ ಧರ್ಮದಲ್ಲಿ ಎತ್ತಿನ ಕೈ. ಎಲ್ಲರಿಗೆ ನೋಡಲಿಕ್ಕೆ ವಿ ಆರ್ ಟಾಪ್ ಆ್ಯಂಡ್ ಪರ್ಫೆಕ್ಟ್ ಪೀಪಲ್. ಬಟ್ ಸಮ್ವೇರ್ ವಿ ಹ್ಯಾವ್ ಎನ್ ಐಡಲ್. ಸಮ್ವೇರ್ ವಿ ಹ್ಯಾವ್ ಎನ್ ಐಡಲ್. ಅದು ಚಿಕ್ಕ ಐಡಲ್ ಏನಿದೆಯಲ್ಲ ಪ್ರಿಯರೇ, ಚಿಕ್ಕ ಒಂದು ವಿಗ್ರಹ ನಮ್ಮ ಜೀವಿತದಲ್ಲಿ ಏನಿದೆಯಲ್ಲ, ದೇವರ ಆಶೀರ್ವಾದಕ್ಕೆ ಅಡ್ಡಿಯಾಗುತ್ತೆ. ಅದು ಆಗದೇ ಇರಲಿ. ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಅದು ಕ್ರೀಪ್ ಆಗಿರ್ಬೋದು, ನಮ್ಮ ಸೇವೆ ಆಗಿರ್ಬೋದು. ಎಲ್ಲಕ್ಕಿಂತ ಹೆಚ್ಚು ಇವತ್ತು ಎಷ್ಟೋ ಸೇವಕರನ್ನು ನಾವು ನೋಡ್ತೇವೆ ಅಂದರೆ, ದಿ ಡೋಂಟ್ ಹ್ಯಾವ್ ಟೈಮ್ ಫಾರ್ ದ ಫ್ಯಾಮ್ಲಿ, ದಿ ಡೋಂಟ್ ಹ್ಯಾವ್ ಟೈಮ್ ಫಾರ್ ಗಾಡ್. ಏನಾಗ್ತಾ ಇದೇನೆಂದರೆ, ವಿ ಆರ್ ಸೋ ಮಚ್ ಇನ್ವಾಲ್ವ್ಡ್ ಇನ್ ದ ಥಿಂಗ್ಸ್ ಆಫ್ ಗಾಡ್ ದೆನ್ ಬೀಯಿಂಗ್ ಇನ್ವಾಲ್ವ್ಡ್ ವಿತ್ ಗಾಡ್. ದೇವರ ಸೇವೆಯಲ್ಲಿ ನಾವು ಸಮಯ ಹಾಕ್ತೇವೆ ಹೊರತು ದೇವರ ಸನ್ನಿಧಿಯಲ್ಲಿ ನಾವು ಸಮಯ ಹಾಕದೇ ಇದ್ದರೆ, ಇವನ್ ದಟ್ ಮಿನಿಸ್ಟ್ರಿ ಬಿಕಮ್ಸ್ ಎನ್ ಐಡಲ್. ನನಗೆ ಗೊತ್ತು ನನ್ನ ಐಡಲ್ ಏನು, ನಿಮಗೆ ಗೊತ್ತು ನಿಮ್ಮ ವಿಗ್ರಹ ಏನು. ನಂದು ಬೇರೆ, ನಿಮ್ಮದು ಬೇರೆ. ಬಟ್ ಲೆಟ್ ನಥಿಂಗ್ ಟೇಕ್ ದ ಪ್ಲೇಸ್ ಆಫ್ ಗಾಡ್. ನನ್ನ ಮನೇನ ಸುಂದರವಾದ ಮನೆ, ನನ್ನ ಮಕ್ಕಳ ದೇ ಆರ್ ಸೋ ವೆಲ್ ಎಜುಕೇಟೆಡ್, ದೇ ಆರ್ ಆಸಮ್. ನನ್ನ ಗಂಡನ, ನನ್ನ ಹೆಂಡತಿನ, ನನ್ನ ಜಾಬ, ನನ್ನ ಕಾರ, ನನ್ನ ಮನೇನ, ವಿ ನೋ ವಾಟ್ ಇಟ್ ಈಸ್. ಲೆಟ್ಸ್ ಸೆಟ್ ಅ ಹಾರ್ಟ್ ರೈಟ್ ಬಿಫೋರ್ ದ ಲಾರ್ಡ್. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಹಾಗೆ ಏನೇ ಇದ್ದರೂ, ಲೆಟ್ ದ ಸ್ಪಿರಿಟ್ ಆಫ್ ಗಾಡ್ ರಿವೀಲ್ ಟು ಅಸ್ ಆ್ಯಂಡ್ ಸೇ, ದಿಸ್ ಈಸ್ ಗಾಡ್ಸ್ ಪ್ಲೇಸ್ ದಟ್ ಯು ಆರ್ ಗಿವಿಂಗ್ ಇಟ್ ಟು ಸಮಥಿಂಗ್ ಎಲ್ಸ್. ಲೆಟ್ ಅಸ್ ರಿಪೆಂಟ್ ಆ್ಯಂಡ್ ಕಮ್ ಬ್ಯಾಕ್. ಲೆಟ್ ಅಸ್ ರಿಸೀವ್ ದ ಬ್ಲೆಸ್ಸಿಂಗ್ ಫ್ರಮ್ ಗಾಡ್. ನನ್ನ ಅನುಭವದಿಂದ ಹೇಳ್ತಾನೆ ಅಂದರೆ, ನಾವು ಎಂದೂ ಕಲೆಗೆ ಹೋಗೋದಿಲ್ಲ. ನಾವು ಸ್ವಾಮಿಗೋಸ್ಕರ ಏನೇನು ಬಿಟ್ಟು ಕೊಡ್ತೇವೋ ನಾವು ಅದನ್ನು ಕಳ್ಕೊಳ್ಳೋದಿಲ್ಲ, ಎರಡಷ್ಟು ಪಡ್ಕೊಳ್ತೇವೆ. Receive the blessing from God. You will be a blessed person, and through you many will receive blessing. Only when we don't have any idols, ನಮ್ಮ ದೇವರೇ, we will love him. ದೇವರ ಆಜ್ಞೆ ಏನಂದರೆ, love him with all your heart, with all your mind, with all your soul and all of your being. ಎಲ್ಲದಿಂದ ಕರ್ತನನ್ನೇ ನಾವು ಸೇವಿಸುವ, ಅವನನ್ನೇ ಪ್ರೀತಿಸುವ, ಅವರೇ ನಮ್ಮ ದೃಷ್ಟಿಯಾಗಿದ್ದಾರೆ, ಅವರೇ ನಮ್ಮ ಮೂಲೆ ಆಗಿದ್ದಾರೆ. ಎವ್ರಿಥಿಂಗ್ ಈಸ್ ಜೀಸಸ್ ಆ್ಯಂಡ್ ನಥಿಂಗ್ ಎಲ್ಸ್. ಪ್ರಾರ್ಥನೆ ಮಾಡುವ. ತಂದೆಯಾದ ದೇವರೇ, ಇನ್ನೊಂದು ಆವರ್ತೆ ಸ್ವಾಮಿ, ನಮ್ಮ ಜೀವಿತದಲ್ಲಿ ಯಾವುದೇ ಸಂಗತಿಗೆ ನಿಮ್ಮ ಸ್ಥಾನ ಕೊಡ್ತಾ ಇದ್ರೆ ಕರ್ತನೆ, ನಾವು ಮರ್ತಿರ್ಬೋದು, ಅಥವಾ ರೂಢಿಯಾಗಿರ್ಬೋದು, ಅಥವಾ ಮರೆಯಾಗಿರ್ಬೋದು, ಆದರೆ ನಾವು ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಯಾವುದೇ ಒಂದು ಸಂಗತಿಗೆ ನಾವು ನಿಮ್ಮ ಸ್ಥಾನವನ್ನು ಕೊಡ್ತಾ ಇದ್ದರೆ ನಮಗೆ ಅದು ಇವತ್ತು ನೆನಪಾಗಿ ಬರಲಿ ಸ್ವಾಮಿ. ಅದರ ವಿಷಯದಲ್ಲಿ ಕರ್ತನೆ ನಮ್ಮ ಕಣ್ಣುಗಳು ತೆರೆಯಲ್ಪಡಲಿ ಕರ್ತನೆ. ನಮ್ಮ ಜೀವಿತದಲ್ಲಿ ಯಾವುದೇ ವಿಷಯಕ್ಕೆ ನಾವು ಮೊದಲನೇ ಪ್ರಾಶಸ್ತ್ಯ ಕೊಡದಂಗೆ ಸ್ವಾಮಿ, we may give you the first place in our life, oh Father. We may honor you, oh God.
ವಿ ಮೇ ಲುಕ್ ಅನ್ ಟು ಯು ಲಾರ್ಡ್, ನಥಿಂಗ್ ಬಟ್ ಯು ಅಲೋನ್. ಹಾಗೆ ನಮ್ಮ ಜೀವಿತದಲ್ಲಿ ಆಗಲಿ ಸ್ವಾಮಿ. ನಮ್ಮ ಕಣ್ಣುಗಳನ್ನು ತೆರೀರಿಯಪ್ಪ ಕರ್ತನೆ. ಸ್ವಾಮಿ, ನಾವು ಸರಿಯಾಗಿ ನಿಮ್ಮ ಮುಂದೆ ನಡೆಯೋಂಗೆ ನಮಗೆ ಕೃಪೆಯನ್ನು ಕೊಡಬೇಕಂತ ಪ್ರಾರ್ಥನೆಯನ್ನು ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೇನ್.